ಲೇ ಮಗ, ಯಾಕಲೆ ಇಲ್ಲಿ ನಿಂದ್ರಿಸ್ಕೊಂಬಿಟ್ಟಿದೀಯಾ? ಲೇ ಏನಿಲ್ಲ, ನಿಂತ್ಕೊಳ್ಳಲೆ. ಏನು ಆತ್ರ ಕುಟಿತನ ಆಡ್ದಂಗೆ ಆಡ್ತೀಯಲೆ. ಇಲ್ಲಿ ನಿಂತ್ಕೊಳಕ್ಕೇನು ಗಂಟೋಕತ್ ನಿಂದು? ಯೋ ಹಂಗಲ್ಲ ಕಣಯ್ಯೋ, ಹೋಗಿ ಹೋಗಿ ಇವ್ರ ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ಹಂಗಪ್ಪ. ಯಾಕೆ ಬೇಕು, ಬಾರಲೆ ಹೋಗೋಣ. ಅಲ್ಲ ಇದೊಳ್ಳೆ ಸರಿ ಆಯ್ತಪ್ಪ. ನಾವು ನಿಂತಿರೋದು ರೋಡ್ನಾಗ ಕಣೋ, ಏನೋ ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಂತಿದ್ದೀವಿ. ಯೋ ಬಾಗ್ಲೋ ದಾರೆ, ಯಾಕೆ ಬೇಕು, ನಡಿ ಆ ಕಡೆಗೆ ಹೋಗೋಣ. ಯಾಕೋ ಪವನ ಇಲ್ಲಿ ನಿಂತ್ಬಿಟ್ಟಿದೀಯಾ? ಏನಿಲ್ಲಕ್ಕ, ಇಲ್ಲಿ ನನ್ನ ಫ್ರೆಂಡ್ ಸಿಕ್ನಲ್ಲ, ಹಂಗೆ ಮಾತಾಡಿಸ್ತಿದ್ದೆ. ಅಲ್ಲ, ಫ್ರೆಂಡ್ ಸಿಕ್ನಾ ಅಥವಾ ಏನಾದರೂ ಕಾಳು ಹಾಕಕ್ಕೆ ನಿಂತ್ಕೊಂಡಿದ್ಯಾ ಇಲ್ಲಿ? ನೀನೇನಕ್ಕ ಎಂತ ಮಾತು ಹೇಳ್ಬಿಟ್ಟೆ. ಯಾಕೆ ಕಾಳು ಇಲ್ಲ, ಓಕೆನೂ ಇಲ್ಲವ. ನಮ್ಮನೆ ಬ್ಯಾಳೆನೂ ಇಲ್ಲ ಅಂದರೆ ನೀನು ಕಾಳಿಗೆ ಹೋದೆ. ತುಂಬ ಚೆನ್ನಾಗಿ ಮಾತಾಡ್ತೀವಿ ಕಣ, ಪರವಾಗಿಲ್ಲ. ನನಗೆ ಹಿಂಗೆ ಮಾತಾಡೋರಂದ್ರೆ ತುಂಬ ಇಷ್ಟ ಆಗುತ್ತೆ ಕಣ. ನಾವು ಗೊತ್ತಲ್ಲ, ನಾವು ಫುಲ್ಲು ಸ್ಪೀಡಕ್ಕ, ಇಂಥದ್ರಾಗೆಲ್ಲ ನಂಬರ್ 1 ನಾವು. ಹೌದೌದು, ನೋಡಿದ್ರೆ ಗೊತ್ತಾಗುತ್ತೆ ನೀನು ಯಾವಾಗಲೂ ತುಂಬ ಆ್ಯಕ್ಟಿವ್ ಆಗಿರ್ತೀಯ. ಬಾರ ಒಂದ್ಸರಿ ಮನೆಗೆ. ಅಕ್ಕ, ಅವ್ನು ಬರೋಕ್ಕೆ ಹೆದರಿಕೆ ಅಂತ ಅನ್ಕೊಳಕ್ಕ, ನಾನು ಬರೋನೇನಕ್ಕ ಮನೆಗೆ? ಅಯ್ಯೋ ನೀನೇನ ತರೋಣ, ನೀನು ಬಂದು ಏನು ಮಾಡ್ತೀಯಪ್ಪ? ಅಕ್ಕ, ನೀನು ಏನು ಹೇಳ್ತೀಯ ಅದನ್ನು ಮಾಡ್ತೀನಕ್ಕ. ಅಯ್ಯೋ ಅಪ್ಪ, ನಾನೇನು ಹೇಳೋದು ಇಲ್ಲ, ನೀನೇನು ಮಾಡೋದು ಬೇಡ. ಬಾ, ಯಾವಾಗಾದರೂ ನೀನು ಬಂದು ಕಾಫಿ ಗಿಫಿ ಕುಡ್ಕೊಂಡು ತಿಂಡಿ ಗಿಂಡಿ ತಿನ್ಕೊಂಡು ಹೋಗುವಂತೆ. ಆಗ ಅನಿತಾ, ಯಾಕೆ ನೀನು ಇಲ್ಲಿ ನಿಂತಿದ್ಯಾ? ಓ ಶೈಲಾ, ಹೇಗಿದ್ದೀಯೇ? ಭಾಳ ದಿನ ಆಯ್ತಲ್ಲ ನೀನು ನೋಡ್ದ. ಚೆನ್ನಾಗಿದೀಯಾ? ಏನಿಲ್ಲ ಕಣೆ, ಹಿಂಗೆ ಹೋಗ್ತಾ ಇದ್ದ, ಇಲ್ಲಿ ಹುಡುಗರು ಸಿಕ್ಕರಲ್ಲ, ಹಂಗೆ ಮಾತಾಡ್ಕೊತ ನಿಂತ್ಕೊಂಡಮ್ಮ. ಓನೇ, ನಾನು ಚೆನ್ನಾಗಿದ್ದೀನಿ. ನೀನೇ ಕಾಣಲ್ಲವ, ನೀನು ಭಾರಿ ಬ್ಯುಸಿ ಇರ್ತೀವಿ ಬಿಡು. ಹಾಗೇನಿಲ್ಲ ಕಣೆ, ಸ್ವಲ್ಪ ಮನೆಯಲ್ಲಿ ಕೆಲಸ ಇರುತ್ತೆ, ಇಲ್ಲಾಂದರೆ ಹೊರಗಡೆ ಹೋಗಿರ್ತೀನಿ. ಹಂಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡೋದು ಕಮ್ಮಿ ನಾನು. ಹೌದು ಬಿಡಮ್ಮ. ಅಲ್ಲ ಕಣೆ, ಅಲ್ಲಿ ನಿಂತಿರೋ ಹುಡುಗರು ಯಾರೇ? ಯಾವ ಹುಡುಗರು ಗೊತ್ತಿಲ್ವಾ? ಅವ್ನು ನೀಲಿ ಶರ್ಟ್ ಹಾಕಿದಾನಲ್ಲ, ಅವನು ಪವನ ಅಂತ ಕಣೆ. ಹಿಂದ್ಗಡೆ ಇರೋ ಹುಡುಗ ತರುಣ, ಅವನ ಫ್ರೆಂಡು. ಪವನನ ಫ್ರೆಂಡ್ ಅವನು. ಹೌದೇನು? ಏನಪ್ಪ, ನಾನು ನೋಡಿದ್ದಿಲ್ಲ. ಯಾರ ಮಕ್ಕಳವರು? ಈ ನಿರ್ಮಲಮ್ಮ ಇಲ್ಲೇನಿ. ಅವರ ಚಿಕ್ಕಪ್ಪನ ಮಗ ಅವನು. ತರುಣ ಅಲ್ಲ, ತರುಣ ಅಂತೀನಿ, ಪವನ. ಭಾಳ ಚೆನ್ನಾಗದಾರ ಕಡೆ, ಮನೆ ಕಡೆ ಇಲ್ಲ. ಹೌದೇನು? ನಾನು ನಿರ್ಮಲಕ್ಕನ ಹತ್ರ ಯಾವಾಗಾದರೂ ಹೋಗ್ತಿರ್ತೀನಪ್ಪ, ನಾನು ನೋಡಿರಲಿಲ್ಲ. ನೋಡಿ, ಏನಾದರೂ ಲೈನ್ ಗೀನ್ ಹಾಕಿ ಮದುವೆ ಆಗ್ತೀಯೇನೋ? ಭಾಳ ಚೆನ್ನಾಗಿದ್ದಾರೆ, ಮನೆಗೆಲ್ಲ ಅನುಕೂಲವಾಗಿ. ನೀನು ಯಾವ್ಯಾವೋ ಅಂದ್ಕೊಂಡು ಹೋದೆಮ್ಮ, ಒಂದು ಸೆಟ್ ಆಗಲಿಲ್ಲ ನಿನಗೆ. ಸುಮ್ಮನಿರಿ, ನೀನಂತೂ ಎಲ್ಲ ಹಳೇದು ಹೊಸದು ಎಲ್ಲ ಎತ್ತಿಕ್ತೀಯವ. ನಿನ್ನಷ್ಟು ಫಾಸ್ಟ್ ಇರ್ಬೇಕಲ್ಲವ ನಾವು. ಅಲ್ಲೆಲ್ಲ ನನಗೆ ಗೊತ್ತಿಲ್ಲೇನೆ ಬಿಡಿ, ಏನು ಸ್ಪೀಡು ಸ್ಲೋ ಅಂತ ನನಗೆ ಗೊತ್ತಿಲ್ಲೇನು. ನೋಡಕ್ಕೆ ಮಾತ್ರ ಹಿಂಗದಿ ಕಣಮ್ಮ ನೀನು. ನನಗಿಂತ ಫುಲ್ಲು ಸ್ಪೀಡ್ ನೀನು. ಆದ್ರೂ ಏನು ಸ್ಪೀಡ್ ಇದ್ರೂ ಏನೂ ಆಗಲಿಲ್ಲಲ್ಲವ. ಇನ್ನು ಮದುವೆ ಇಲ್ಲ, ಮುಂಜಿಲ್ಲ, ಹಂಗೆ ಕೊಳಿತಿಲ್ಲೆ. ನೀನಂತೂ ಮದುವೆ ಆದೆ, ಮಕ್ಕಳಾದವು, ಹಂಗೋ ಹಿಂಗೋ ಹೆಂಗೋ ಜೀವನ ಮಾಡ್ತಾಯಿದೀಯವ. ಏನು ಮಾಡೋಕ್ಕಾಗುತ್ತೆ? ಆಯಿತು, ಎಲ್ಲ ಮುಗೀತಮ್ಮ. ಭಾರಿ ಆ ಹುಡುಗನ ಪರಿಚಯ ಮಾಡಿಕೊಡ್ತೀನಿ. ಸುಮ್ಮನಿರಿ, ಆ ಹುಡುಗ ಏನೋ ಅಂದ್ಕೊಂಡ್ರಿ. ಏನು ಅಂದ್ಕೊಳಲ್ಲ, ಬಾರಿ, ನಾನು ಇಲ್ಲೇ ಇಲ್ಲಿ. ಪವನ, ಬಾ ಇಲ್ಲಿ. ಏನಕ್ಕ? ಪವನ, ಇವಳು ನನ್ನ ಫ್ರೆಂಡು ಶೈಲಾ ಅಂತ. ಇಲ್ಲಿ ಕೂತಿದ್ದಾಳಲ್ಲ ಈ ಹುಡುಗಿ, ಆಶಾ. ಅವ್ರ ಆಂಟಿ ಕಣೋ ಇವಳು. ಅಯ್ಯೋ ಹೌದೇನು? ನನಗೆ ಗೊತ್ತಿರಲಿಲ್ಲಪ್ಪ. ಆಂಟಿನಾ ನೀವು? ಹ್ಞೂ, ಆಂಟಿನೇ. ಏನು ಮಾಡೋಕ್ಕಾಗುತ್ತೆ, ನಮ್ಮವ್ವಗೆ ನಾವು 8 ಜನ ಮಕ್ಕಳ. ಹಂಗಾಗಿ ನಮ್ಮ ಅಕ್ಕ ಅವಳು ಆಶಾ ಇದ್ದಾಳಲ್ಲ, ಅವರಮ್ಮ ನಮ್ಮ ಅಕ್ಕ. ಹಂಗಾಗಿ ಅವರವೆಲ್ಲ ಬೇಗ ಮದುವೆ ಆಗ್ಬಿಟ್ರು, ಮಕ್ಕಳು ದೊಡ್ಡವರಾಗ್ಬಿಟ್ರಪ್ಪ. ನಂದಿನ್ನ ಮದುವೆ ಏನೋ ಆಗಿಲ್ಲ. ಹೌದಾ? ನಾನು ನಿಮ್ಮನ್ನು ನೋಡೇ ಇರಲಿಲ್ಲ.
ಈಗ ನೋಡ್ತಾ ಇದೆಯಲ್ಲ ಬಿಡು, ಇನ್ನು ಮುಂದಕ್ಕೆ ನೋಡ್ತಾನೇ ಇರುವಂತೆ. ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಅನಿತಕ್ಕ? ನೀನೇನೇನೋ ಮಾತಾಡ್ತೀಯಮ್ಮ. ನನಗೆ ಕೆಲಸ ಐತೆ, ನಾನು ಹೋಗ್ತೀನಾ? ಲೇ ಮಗ, ನಡಿಯೋ ಫಸ್ಟ್ ಇಲ್ಲಿಂದ ಹೋಗೋಣ. ಯಾಕೋ, ಏನಾಯ್ತು? ಲೇ ಆಮೇಲೆ ಹೇಳ್ತೀನಿ, ನಡಿಯೋ ಫಸ್ಟು. ಪಾಪ ಹುಡುಗ ನಾಚ್ಕೊಂಬಿಟ್ಟ ಅನ್ಸುತ್ತೆ ಕಣೆ. ನೋಡು, ಅವಾಗವಾಗ ಎಲ್ಲಾದರೂ ಸಿಕ್ಕರೆ ಮಾತಾಡ್ಸು. ನೀನು ಸುಮ್ಮನೆ ಪೆದ್ದ ಥರ ಸುಮ್ಮನೆ ಇರಬೇಡ. ಇನ್ನು ಫಸ್ಟ್ ಟೈಮ್ ಅಲ್ವೇನೆ, ಅದಕ್ಕೆ ಹುಡುಗ ನಾಚ್ಕೊಂಬಿಟ್ಟಿದ್ದಾನೆ. ಹೌದೌದು, ನಿನಗೂ ನಾಚಿಕೆ ಅವನಿಗೂ ನಾಚಿಕೆ. ಆಮೇಲೆ ಎಲ್ಲ ಸರಿಯಾಗುತ್ತೆ ತಗೋ. ನಾನಿನ್ನು ಬರಲೇನೆ? ಸರಿ ಅಮ್ಮ, ಆಯಿತು, ಹೋಗ್ಬಾ.